ಹಿಂದಿನಿಂದ ಇಲ್ಲಿಯವರೆಗೆ ನಮ್ಮ ಈ ಹಾದಿಯ ಅವಲೋಕನ, ಜಯ ದಿಗ್ವಿಜಯದ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭೂತಕಾಲದ ಸಂಕಲನವೇ ನಮ್ಮ ಈ ವರದಿ ವಾಚನ. ಈಗ ಈ ವರದಿ ವಾಚನವನ್ನು ಓದಲು ಬರ್ತಿದ್ದಾರೆ ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಉಪನ್ಯಾಸಕಿಯಾದಂಥ ಡಾಕ್ಟರ್ ತ್ರಿವೇಣಿ ಬನ್ಸೋಳಿಯವರು. ಎಲ್ಲ ನನ್ನ ಸಿಹಿ ಮನಸ್ಸುಗಳಿಗೆ ಶುಭ ಮಧ್ಯಾಹ್ನವನ್ನು ಕೋರುತ್ತೇನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತ ಸಮಾನವಾದ ಮತ್ತು ಪವಿತ್ರವಾದ ವಸ್ತು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂಡಿ 2023-24ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ಅಂತಿಮ ವರ್ಷದ BA BCom ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ವಾರ್ಷಿಕ ವರದಿ ವಾಚನ ಮಾಡುವುದು ನನ್ನ ಕಾರ್ಯವಾಗಿದೆ. ವಾರ್ಷಿಕ ವರದಿಯು ಮಹಾವಿದ್ಯಾಲಯದ ವಾರ್ಷಿಕ ಕಾರ್ಯಾಚರಣೆಗಳು, ಸಾಧನೆಗಳು ಮತ್ತು ಆರ್ಥಿಕ ಸ್ಥಿತಿಯನ್ನು ಸಂಕ್ಷಿಪ್ತವಾಗಿ ವಿವರಿಸುವ ಅಧಿಕೃತ ದಾಖಲೆಯಾಗಿದೆ. ವಾರ್ಷಿಕ ವರದಿಯು 2023-24ನೇ ಸಾಲಿನಲ್ಲಿ ಸಾಧಿಸಿದ ಮುಖ್ಯ ಸಾಧನೆಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಕಟಪಡಿಸುತ್ತಿದ್ದೇನೆ. ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವವನ್ನು ದಿನಾಂಕ 26 ಜನವರಿ 2024ರಂದು ಆಚರಿಸಲಾಯಿತು. ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ RH ರಮೇಶ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಗಣರಾಜ್ಯೋತ್ಸವದ ಕುರಿತು ಹಿತನುಡಿಗಳನ್ನು ಆಡಿದರು. ಈ ಕಾರ್ಯಕ್ರಮದ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಎಲ್ಲ ವಿಭಾಗದ ಪ್ರಾಧ್ಯಾಪಕರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ನನ್ನ ದೇಶ, ನನ್ನ ಜನ, ನನ್ನ ಮಾನ, ಪ್ರಾಣಧನ ಎನ್ನುವಂತೆ ಭಾರತೀಯ ಸ್ವಾತಂತ್ರ್ಯ ದಿನಾಚರಣೆ ಕೇವಲ ರಾಷ್ಟ್ರೀಯ ರಜಾದಿನವಲ್ಲ, ಇದು ಪ್ರತಿಬಿಂಬ, ಕೃತಜ್ಞತೆ ಮತ್ತು ಆಚರಣೆ ದಿನವಾದ ದಿನ. ಅದುವೇ ಆಗಸ್ಟ್ 15. ಈ ದಿನ ನಮ್ಮ ಮಹಾವಿದ್ಯಾಲಯದಲ್ಲಿ 78ನೇ ಸ್ವಾತಂತ್ರ್ಯ ದಿನವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಮ್ಮ ಮಹಾವಿದ್ಯಾಲಯದ ಕೇಂದ್ರ ಬಿಂದುವಾದ ಪ್ರೊಫೆಸರ್ RS ರಮೇಶ್ ಸರ್ ಅವರು ಧ್ವಜಾರೋಹಣ ಮಾಡಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ಸಂಸ್ಕೃತಿ ನಮ್ಮ ಗೌರವ, ಸಂಸ್ಕೃತಿ ನಮ್ಮ ಬದುಕಿನ ಉಸಿರು, ಸಂಸ್ಕೃತಿ ನಮ್ಮ ಜೀವನದ ಅರ್ಥ, ಸಂಸ್ಕೃತಿ ನಮ್ಮ ಸಂತತಿಯ ಸಂಕೇತ ಎನ್ನುವಂತೆ ನಮ್ಮ ಮಹಾವಿದ್ಯಾಲಯದಲ್ಲಿ 2023-24ನೇ ಸಾಲಿನಲ್ಲಿ ಫನ್ ವೀಕ್ ಅಂದರೆ ನಗೆವಾರ ಜೊತೆಗೆ ಸಾಂಸ್ಕೃತಿಕ ವಿವಿಧ ಕಾರ್ಯಕ್ರಮಗಳನ್ನು ಹಾಗೂ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಮತ್ತು ಜ್ಞಾನದ ವ್ಯಾಪ್ತಿಯನ್ನು ಅಭಿವೃದ್ಧಿಪಡಿಸಲು, ತಮ್ಮನ್ನು ತಾವು ವ್ಯಕ್ತಪಡಿಸಲು, ಆತ್ಮವಿಶ್ವಾಸವನ್ನು ಬೆಳೆಸಲು ಕೆಲವೊಂದು ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು. ಗಾಯನ ಸ್ಪರ್ಧೆ, ಮೆಹಂದಿ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಸಾಂಸ್ಕೃತಿಕ ಉಡುಗೆ, ಹೀಗೆ ವಾರದ 7 ದಿನಗಳನ್ನು ಹಬ್ಬದ ದಿನವನ್ನಾಗಿ ಎಲ್ಲರೂ ಸಂಭ್ರಮದಿಂದ ಆಚರಿಸಲಾಯಿತು. ದಿನಾಂಕ 13 ಆಗಸ್ಟ್ 2024ರಂದು ಸಾಂಸ್ಕೃತಿಕ ಉಡುಗೆಯಲ್ಲಿ ಪ್ರಾಂಶುಪಾಲರು, ವಿಭಾಗದ ಎಲ್ಲ ಪ್ರಾಧ್ಯಾಪಕರು, ವಿದ್ಯಾರ್ಥಿನಿಯರು, ಬೋಧಕೇತರ ಸಿಬ್ಬಂದಿ ವಿಶೇಷವಾಗಿ ಕಾಣಿಸಿಕೊಳ್ಳುವುದರ ಮೂಲಕ ಮಹಾವಿದ್ಯಾಲಯದ ವಾತಾವರಣವು ಸಂತೋಷದ ಕಡಲಾಗಿ ಹೊರಹೊಮ್ಮಿತು. ಜೊತೆಗೆ ಜೋಡೆತ್ತಿನ ಬಂಡಿಯು ಎಲ್ಲರಲ್ಲಿ ಮೊದಲನೇದಾಗಿ ನಮ್ಮ ಕನ್ನಡ ವಿಭಾಗ. ಕನ್ನಡ ಕವಿಗಳ ಚಿನ್ನದ ಮುಡಿಗೆ, ಅರೆ ಗುಲಾಬಿಯ ಬಿರಿ ಹೂವು ಮುಡಿಗೆ, ಕನ್ನಡ ನುಡಿಗೆ ನಗೆಯೋ ಜೀವ ಎಂಬಂತೆ ಕನ್ನಡ ವಿಭಾಗವು 2023-24ನೇ ಸಾಲಿನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೇಘಾಲಯ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹೇಮಾ ನಾಯಕ್ ಅವರೊಂದಿಗೆ ಸಂವಾದ ಮತ್ತು ಅವರ ಕವಿತೆಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ದಿನಾಂಕ 26 ಡಿಸೆಂಬರ್ 2023ರಂದು ಬೆರಗು ಪ್ರಕಾಶನ ಸಹಯೋಗದೊಂದಿಗೆ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಹಾವಿದ್ಯಾಲಯದ ಪ್ರಾಂಶುಪಾಲರು ವಹಿಸಿಕೊಂಡಿದ್ದರು. ಪುಸ್ತಕ ಓದು. ಈ ಕಾರ್ಯಕ್ರಮವನ್ನು ದಿನಾಂಕ 22 ನವೆಂಬರ್ 2023ರಂದು ಆಯೋಜಿಸಲಾಗಿತ್ತು. ಹಿರಿಯ ಕಥೆಗಾರರಾದ ಡಾಕ್ಟರ್ ಪ್ರಕಾಶ್ ಖಾಡೆ ಅವರ ಬಾಳುಗುಣ ಪುರಾಣ ಪುಸ್ತಕದ ಮೇಲೆ ಚರ್ಚೆಯನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸೌದತ್ತಿ ಮಹಾವಿದ್ಯಾಲಯದ ಪ್ರಾಚಾರ್ಯರೂ ಆದ ಡಾಕ್ಟರ್ YM ಯಾಕುಳಿ ಅವರು ವೇದಿಕೆಯನ್ನು ಅಲಂಕರಿಸಿದ್ದರು. ದಿನಾಂಕ 23 ಜುಲೈ 2024ರಂದು ಹಳೆಬೇರು ಹೊಸ ಚಿಗುರು ಲೇಖಕರೊಂದಿಗೆ ಸಂವಾದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಕವಿ ಮತ್ತು ಕಾದಂಬರಿಕಾರ ಶ್ರೀ ಸಿದ್ದರಾಮ್ ಉಪ್ಪಿನ ಹಾಗೂ ಯುವ ಲೇಖಕ ಶ್ರೀ ದೇವು ಮಾಕೊಂಡವರ ಜೊತೆಗೆ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು
ವಿದ್ಯಾರ್ಥಿನಿಯರು ಬಹಳ ಮುಕ್ತವಾಗಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಇನ್ನು ಇಂಗ್ಲಿಷ್ ವಿಭಾಗ, ಕಮಿಂಗ್ ಟುಗೆದರ್ ಈಸ್ ಎ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಈಸ್ ಪ್ರೋಗ್ರೆಸಿಂಗ್, ವರ್ಕಿಂಗ್ ಟುಗೆದರ್ ಈಸ್ ಎ ಸಕ್ಸಸ್ ಎನ್ನುವಂತೆ ನಮ್ಮ ಮಹಾವಿದ್ಯಾಲಯದ ಇಂಗ್ಲಿಷ್ ವಿಭಾಗವು ವಿದ್ಯಾರ್ಥಿಗಳಲ್ಲಿ ಯಶಸ್ಸನ್ನು ಹೆಚ್ಚಿಸುವ ಸಲುವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಅದರಲ್ಲಿ ದಿನಾಂಕ 8 ಜುಲೈ 2024ರಂದು ಸೆಮಿನಾರ್ ಪ್ರೆಸೆಂಟೇಷನ್ ಅನ್ನು ಮಾಡಿಸಲಾಯಿತು. ದಿನಾಂಕ 17 ಜುಲೈ 2024ರಂದು ಗ್ರೂಪ್ ಡಿಸ್ಕಷನ್ ಅನ್ನು ಕೈಗೊಂಡಿದ್ದರು. ದಿನಾಂಕ 8/7/2024ರಂದು ಲೈವ್ ಪ್ರಾಜೆಕ್ಟ್ ಆನ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಎಂಬ ಕಾರ್ಯಕ್ರಮವನ್ನು BA ಮತ್ತು BCom ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದರು. ಇನ್ನು ಇತಿಹಾಸ ವಿಭಾಗ, ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬಂತೆ ಇತಿಹಾಸವು ಮಾನವನ ಅನುಭವದ ಪಠ್ಯಪುಸ್ತಕ, ಒಂದು ರಾಷ್ಟ್ರ ಜೀವನದ ಉಸಿರಾಟ ಎಂಬಂತೆ ನಮ್ಮ ಮಹಾವಿದ್ಯಾಲಯದಲ್ಲಿ ಇತಿಹಾಸ ವಿಭಾಗವು ದಿನಾಂಕ 24/1/2024ರಂದು ಭಾರತೀಯ ಶಾಸನಶಾಸ್ತ್ರ ಮಹತ್ವ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಮುದ್ದೇಬೇಳ್ ಎಂದಪಕರಾದ ಡಾಕ್ಟರ್ ರಾಮು ಸಜ್ಜನ್ ಅವರು ಉಪನ್ಯಾಸವನ್ನು ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ RS ರಮೇಶ್ ಅವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ತಿಪ್ಪಣ್ಣ ವಗ್ದಾಳ್ ಮತ್ತು ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅವರು ವಹಿಸಿಕೊಂಡಿದ್ದರು. ವ್ಯಕ್ತಿಗಳಾಗಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ಪೂಜಾ ಸಾರ್ವಾಡ್ ಅವರು ಉಪನ್ಯಾಸ ಮಾಡಿದರು. ಅರ್ಥಶಾಸ್ತ್ರ ವಿಭಾಗ, ಅರ್ಥಶಾಸ್ತ್ರವು ಸಂಪತ್ತಿನ ಅಧ್ಯಯನವಾಗಿದೆ, ಮಾನವನ ಬೇಡಿಕೆಗಳನ್ನು ಪೂರೈಸುವ ಕಲೆಯಾಗಿದೆ. ವಿದ್ಯಾರ್ಥಿಗಳಲ್ಲಿ ಜ್ಞಾನ ಸಂಪತ್ತನ್ನು ಹೆಚ್ಚಿಸಲು ಈ ವಿಭಾಗವು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು. ದಿನಾಂಕ 2 ಫೆಬ್ರವರಿ 2024ರಂದು ಕರ್ನಾಟಕ ಬಜೆಟ್ ಮೇಲೆ ವಿಶೇಷ ಚರ್ಚೆಯನ್ನು ನಡೆಸಲಾಯಿತು. ದಿನಾಂಕ 17 ಫೆಬ್ರವರಿ 2024 ಆರ್ಥಿಕ ಸಾಕ್ಷರತೆ ಸಮೃದ್ಧ ಭವಿಷ್ಯಕ್ಕೆ ಮುನ್ನುಡಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದೇವಿ ಕೊಡ್ಲೇನವರು ಆಗಮಿಸಿ ವಿಶೇಷ ಉಪನ್ಯಾಸವನ್ನು ನಡೆಸಿಕೊಟ್ಟರು. ದಿನಾಂಕ 2 ಜುಲೈ 2024ರಂದು ಕೋಶೀಯ ನೀತಿ ಎಂಬ ವಿಷಯದ ಮೇಲೆ ಉಪನ್ಯಾಸ ಏರ್ಪಡಿಸಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರಾದ ಕುಮಾರಿ ಸುಷ್ಮಿತಾ ಗುಂಜುಟಿಗಿ ಹಾಗೂ ವಿನಿತಾ ವಾಲಿಕರ್ ಉಪನ್ಯಾಸವನ್ನು ನಡೆಸಿಕೊಟ್ಟರು. ದಿನಾಂಕ 2 ಆಗಸ್ಟ್ 2024ರಂದು ಅರ್ಥಶಾಸ್ತ್ರ ವಿಭಾಗದ ಕಿರುಹೊತ್ತಿಗೆ ಬಿಡುಗಡೆಯ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಿರುಹೊತ್ತಿಗೆಯಲ್ಲಿ ಅರ್ಥಶಾಸ್ತ್ರದ ವಿಚಾರಗಳು ಎಂಬ ವಿಷಯ ಒಳಗೊಂಡಿದ್ದು ಯಶಸ್ವಿಯಾಗಿ ಕಿರುಹೊತ್ತಿಗೆಯನ್ನು ಬಿಡುಗಡೆಗೊಳಿಸಿದರು. ಅರ್ಥಶಾಸ್ತ್ರ, ಅದರಲ್ಲೂ ಗಣತೀಯ ಶಾಸ್ತ್ರದ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ತೇರ್ಗಡೆಯಾದ ವಿದ್ಯಾರ್ಥಿನಿಯರು ಶೋಭಾ ಅಂಬಿಗರ್ 100ಕ್ಕೂ 100 ಅಂಕಗಳನ್ನು ತೆಗೆದುಕೊಂಡು ಪ್ರಥಮ ಸ್ಥಾನವನ್ನು ಹೊಂದಿ ಮಹಾವಿದ್ಯಾಲಯದ ಕೀರ್ತಿಯನ್ನು ಇಮ್ಮಡಿಗೊಳಿಸಿದ್ದಾಳೆ. ಸಂಗೀತ ಕರುತಿ, ತಸ್ಬಿಯಾ ಭಾನು, ವಾಲಿಕಾರ್, ಐಶ್ವರ್ಯ ಕುಂಬಾರಿ 100ಕ್ಕೆ 98 ಅಂಕಗಳನ್ನು ತೆಗೆದುಕೊಂಡು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಸಮಾಜಶಾಸ್ತ್ರ ವಿಭಾಗ, ಸಮಾಜವು ನಮ್ಮ ಸಂಸ್ಕೃತಿ ಸಂಬಂಧಗಳನ್ನು ಮತ್ತು ಉತ್ತಮ ಮೌಲ್ಯಗಳನ್ನು ತಿಳಿಸಿಕೊಡುವ ಹಾಗೂ ಜೀವನ ವಿಧಾನವನ್ನು ಪರಿಚಯಿಸುವ ಆಕರವಾಗಿದೆ. ಇಂತಹ ಮೌಲ್ಯಗಳನ್ನು, ಉತ್ತಮ ಬಾಂಧವ್ಯವನ್ನು ಬೆಸೆಯುವಲ್ಲಿ ಸಮಾಜಶಾಸ್ತ್ರ ವಿಭಾಗವು ನೆರವೇರಿಸಿಕೊಡುತ್ತಿದೆ. ದಿನಾಂಕ 15 ಜುಲೈ 2024ರಂದು ಸಮಾಜಶಾಸ್ತ್ರ ವಿಭಾಗವು ಮಹಿಳಾ ಸಬಲೀಕರಣ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಸುರೇಂದ್ರ ಕೆ ಅವರು ಆಗಮಿಸಿ ಉಪನ್ಯಾಸವನ್ನು ನಡೆಸಿಕೊಟ್ಟರು. ಇನ್ನು ವಾಣಿಜ್ಯ ವಿಭಾಗ, ವಾಣಿಜ್ಯ ಎಂದರೆ ಸಮಾಜದ ಹಣಕಾಸು ರಕ್ತನಾಡಿ, ಮಾನವನ ಅಗತ್ಯಗಳನ್ನು ಪೂರೈಸುವಲ್ಲಿ ಸಹಕಾರಿಯಾಗಿದೆ. ವಾಣಿಜ್ಯ ವಿಭಾಗದ ಅಡಿಯಲ್ಲಿ ದಿನಾಂಕ 22 ಜುಲೈ 2024ರಂದು ನಾಯಕತ್ವದ ಗುಣಗಳು ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿದ್ದರು. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ರಘುತ್ತಮ್ ಜೋಶಿ ಅವರು ಆಗಮಿಸಿ ವಿದ್ಯಾರ್ಥಿಗಳ ಮನಮುಟ್ಟುವಂತೆ PPT ಪ್ರೆಸೆಂಟೇಷನ್ ಮೂಲಕ ತಿಳಿಸಿಕೊಟ್ಟರು. ಇನ್ನು ಗಣಕ ವಿಜ್ಞಾನ ವಿಭಾಗ, ಗಣಕಯಂತ್ರವು ಮಾನವನ ಬುದ್ಧಿವಂತಿಕೆಯ ಅತ್ಯುನ್ನತ ಸಾಧನವಾಗಿದೆ. ಮಾಹಿತಿ ಯುಗದ ಪ್ರತೀಕವಾಗಿದೆ. ವೇಗವಾಗಿ ಮತ್ತು ನಿಖರವಾಗಿ ಕೆಲಸ ಮಾಡುವ ಜೀವನವನ್ನು ಸುಲಭವಾಗಿಸುವ ಸಾಧನವಾಗಿದೆ. ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ದಿನಾಂಕ 10 ಆಗಸ್ಟ್ 2020ರಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಪಾತ್ರ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಉಪನ್ಯಾಸ ನೀಡಲು
ಮಹಾವಿದ್ಯಾಲಯದ ವಾಣಿಜ್ಯ ವಿಭಾಗದ ಡಾಕ್ಟರ್ ಜಯಪ್ರಸಾದ್ ಅವರು ಆಗಮಿಸಿ ಉಪನ್ಯಾಸವನ್ನು ನಡೆಸಿಕೊಟ್ಟರು. ಇನ್ನು ರಾಜ್ಯಶಾಸ್ತ್ರ ವಿಭಾಗ ELC ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ದೈಹಿಕ ಶಿಕ್ಷಣ ವಿಭಾಗ ದೈಹಿಕ ಶಿಕ್ಷಣ ಶರೀರ ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಸದೃಢವಾದ ದೇಹದಲ್ಲಿ ದಿನಾಂಕವಾದ ಮನಸ್ಸು 2024ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಜ್ಯೋತಿ ಅವಟಿ ಅವರು ಆಗಮಿಸಿ ಪ್ರಾಯೋಗಿಕವಾಗಿ ಯೋಗ, ಧ್ಯಾನ, ಪ್ರಾಣಾಯಾಮದ ಮಹತ್ವವನ್ನು ತಿಳಿಸಿಕೊಟ್ಟರು. ದಿನಾಂಕ 25 ಜುಲೈ 2024ರಿಂದ ಆಗಸ್ಟ್ 4, 2024ರವರೆಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಕ್ರೀಡಾಕೂಟ ಹಾಗೂ ಗುಂಪು ಚರ್ಚೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೈಹಿಕ ಶಿಕ್ಷಣದ ನಿರ್ದೇಶಕರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ದೇವರ್ ಅವರು ಈ ಎಲ್ಲ ಸ್ಪರ್ಧೆಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಅದರಲ್ಲಿ ವಿಜೇತ ಶಾಲೆಯಾದವರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನು ಮಾಡಲಿದ್ದಾರೆ. ಇನ್ನು ಗ್ರಂಥಾಲಯವು ಜ್ಞಾನದ ಕಣಜವಿದ್ದಂತೆ, ಸಂಸ್ಕೃತಿಯ ಸಂರಕ್ಷಕ. ಆಡಿರಿ, ಅರಿಯಿರಿ, ಆಡಿರಿ ಎಂಬಂತೆ ಗ್ರಂಥಾಲಯದ ಅಡಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ದಿನಾಂಕ 15 ಸೆಪ್ಟೆಂಬರ್ 2023ರಂದು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಪುಸ್ತಕ ಪ್ರದರ್ಶನ ಮತ್ತು ಗ್ರಂಥಾಲಯ ದೃಷ್ಟಿಕೋನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 20 ಅಕ್ಟೋಬರ್ 2023ರಂದು ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ಸೇವೆಗಳನ್ನು ಒದಗಿಸಿಕೊಡುವಲ್ಲಿ ICT ಪಾತ್ರ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 19 ಡಿಸೆಂಬರ್ 2023ರಂದು ವಿದ್ಯಾರ್ಥಿಗಳಿಗೆ ಪುಸ್ತಕ, ಸಂಸ್ಕೃತಿ ಮತ್ತು ಓದು ಹವ್ಯಾಸಗಳ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 22 ಜನವರಿ 2024ರಂದು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶದ ಅರಿವು ಮೂಡಿಸುವಲ್ಲಿ ಗ್ರಂಥಾಲಯಗಳ ಪಾತ್ರ ಕುರಿತು ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ರೀತಿಯಾಗಿ ಎಲ್ಲ ವಿಭಾಗಗಳು ವಿದ್ಯಾರ್ಥಿಗಳಿಗಾಗಿ ಮೌಲಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶ್ರದ್ಧೆ, ನಿಷ್ಠೆಯಿಂದ ನಮ್ಮ ಮಹಾವಿದ್ಯಾಲಯ ಶ್ರಮಿಸುತ್ತಿದೆ ಎಂದು ಹೇಳಬಹುದು. ವನಸುಮಗಲೆನ್ನ ಜೀವನವು ವಿಕಸಿಸುವಂತೆ ಎನ್ನ ಮನವನ್ನು ಅಳಿಗೊಳಿಸು ಹೇ ಗುರುದೇವ ಎನ್ನುವಂತೆ ಎಲ್ಲ ನನ್ನ ವಿದ್ಯಾರ್ಥಿಗಳ ಜೀವನವು ಸುಮಭರಿತ ಮಲ್ಲಿಗೆಯಂತೆ ಅರಳಲಿ ಎಂದು ಆಶಿಸುತ್ತಾ ನನ್ನ ವಾರ್ಷಿಕ ವರದಿಯನ್ನು ಸಮಾಪ್ತಿಗೊಳಿಸುತ್ತಿದ್ದೇನೆ.